ಆಕಾಶವಾಣಿ. ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸ್ಫೂರ್ತಿ ಯುವಿ, ಸರ್ಕಾರಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಮೈಸೂರು. ನಾನು ಇವತ್ತು ಪಂಚಕರ್ಮದಲ್ಲಿ ಒಂದು ಮುಖ್ಯ ಅಂಗವಾದ ನಸ್ಯ ಎಂಬ ಕರ್ಮದ ಬಗ್ಗೆ ನಿಮಗೆ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ. ಈಗಿನ ಕಾಲದಲ್ಲಿ ಆಧುನಿಕ ಜೀವನ ಶೈಲಿಯಿಂದಾಗಿ ಅನೇಕ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಹಾಗೂ ಕೆಲಸದ ಒತ್ತಡ ಮತ್ತು ಅತಿ ಹೆಚ್ಚು ಮೊಬೈಲ್, ಕಂಪ್ಯೂಟರ್ ಉಪಯೋಗಿಸುವುದರಿಂದ ಕೂದಲು ಉದುರುವುದು, ನರೆಗಟ್ಟುವುದು, ದೃಷ್ಟಿ ಸಮಸ್ಯೆ, ನಿದ್ರಾಹೀನತೆ ಇತರ ಸಮಸ್ಯೆಗಳು ಎದುರಾಗುತ್ತವೆ. ಈ ಎಲ್ಲ ಸಮಸ್ಯೆಗಳಿಗೆ ನಸ್ಯಕರ್ಮ ಬಹಳ ಉಪಯೋಗಕಾರಿಯಾಗಿದೆ. ಹಾಗಾದರೆ ನಸ್ಯ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ. ಇದು ಮೂಗಿನ ಮೂಲಕ ಔಷಧ ದ್ರವ್ಯಗಳನ್ನು ಹಾಕುವ ಒಂದು ವಿಧಾನವಾಗಿದೆ. ಈ ದ್ರವ್ಯಗಳನ್ನು ಹಲವಾರು ರೂಪಗಳಲ್ಲಿ ಉಪಯೋಗಿಸಬಹುದು. ಅವುಗಳೆಂದರೆ ಔಷಧ ದ್ರವ್ಯಗಳಿಂದ ತಯಾರಿಸಿದ ತೈಲ, ತುಪ್ಪ, ಕಷಾಯ, ಚೂರ್ಣ, ಸ್ವರಸ ಮುಂತಾದ ರೂಪಗಳಲ್ಲಿ ಉಪಯೋಗಿಸಬಹುದು. ಇದನ್ನು ವಿಶೇಷವಾಗಿ ಭುಜಗಳ ಮೇಲಿನ ಅಂಗಗಳಾದ ಕುತ್ತಿಗೆ, ಮುಖ, ಕಣ್ಣು, ಕಿವಿ, ಮೂಗು ಮತ್ತು ತಲೆಗೆ ಸಂಬಂಧಿಸಿದ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ನಸ್ಯದ ವಿಧಗಳೆಂದರೆ ವಿರೇಚನ, ಬೃಂಮಣ, ಶಮನ. ವಿರೇಚನ ಇದನ್ನು ಕಫಪ್ರಧಾನ ವ್ಯಾಧಿಗಳಾದ ತಲೆನೋವು, ಮೂಗು ಸೋರುವಿಕೆ, ಗಡ್ಡೆ, ಊತ, ಹುಳುಗಳ ಬಾಧೆ, ಅಪಸ್ಮಾರ ಮುಂತಾದ ರೋಗಗಳಲ್ಲಿ ಉಪಯೋಗಿಸುತ್ತಾರೆ. ಬೃಂಮಣ ನಸ್ಯ ಇದನ್ನು ವಾತಪ್ರಧಾನ ವ್ಯಾಧಿಗಳಾದ ವಾತಮೂಲದ ತಲೆನೋವು, ಸುರಕ್ಷೆಯ, ಧ್ವನಿ ನಷ್ಟ, ಮೂಗುಬಾಯಿ ಶುಷ್ಯತೆ, ಕಣ್ಣು ತೆರೆಯುವಲ್ಲಿ ತೊಂದರೆ ಮುಂತಾದ ರೋಗಗಳಲ್ಲಿ ಉಪಯೋಗಿಸುತ್ತಾರೆ. ಶಮನ ನಸ್ಯ ಇದು ರೋಗಗಳ ಶಮನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಅವುಗಳೆಂದರೆ ಮುಖದ ಮೇಲಿನ ಬಂಗು, ಕೂದಲು ಉದುರುವಿಕೆ, ದೃಷ್ಟಿ ಸಮಸ್ಯೆ, ಬಿಳಿ ಕೂದಲು ಮುಂತಾದ ರೋಗಗಳ ಶಮನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಹಾಗಾದರೆ ಇದನ್ನು ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಇದಕ್ಕೆ ಉತ್ತರ ಖಂಡಿತ ಇಲ್ಲ. ಆದರೆ ಇದರ ಇನ್ನೊಂದು ಭಾಗವಾಗಿರುವ ಪ್ರತಿಮರ್ಶ ನಸ್ಯ, ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಔಷಧ ದ್ರವ್ಯಗಳನ್ನು ವಿವಿಧ ಕಾಯಿಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಕಾಲದಲ್ಲಿ ಉಪಯೋಗಿಸಲಾಗುವುದು. ಇದನ್ನು ನಾವು ಮನೆಯಲ್ಲಿಯೇ ಪ್ರತಿನಿತ್ಯ ಮಾಡಿಕೊಳ್ಳಬಹುದು. ಆದ್ದರಿಂದ ಇದನ್ನು ದಿನಚರಿಯಲ್ಲಿ ಮಾಡುವ ವಿಧಾನಗಳಲ್ಲಿ ಹೇಳಿದ್ದಾರೆ. ಹಾಗಾದರೆ ಇದನ್ನು ಯಾರೆಲ್ಲ ಮಾಡಬಾರದು? ನೀರು, ವೈನ್, ಕೃತಕ ವಿಷ ಮತ್ತು ಕೊಬ್ಬನ್ನು ಸೇವಿಸಿದವರು, ಆಗಷ್ಟೇ ಆಹಾರ ಸೇವಿಸಿದವರು, ಅಜೀರ್ಣದಿಂದ ಬಳಲುತ್ತಿರುವವರು, ತೀವ್ರ ಜ್ವರ, ಶೀತದಿಂದ ಬಳಲುತ್ತಿರುವವರು, ಅತಿಯಾಗಿ ಬಾಯಾರಿಕೆ ಮತ್ತು ಹಸಿವಿನಿಂದ ಬಳಲುತ್ತಿರುವವರು, ತೀವ್ರವಾದ ಮೂಗುನಾಳದ ರೋಗಗಳಿಂದ ಬಳಲುತ್ತಿರುವವರು ಇದನ್ನು ಅಭ್ಯಾಸ ಮಾಡಬಾರದು. ಈಗ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಬಾಹು, ಕುತ್ತಿಗೆ, ತಲೆ, ಕಣ್ಣು, ಕಿವಿ, ಮೂಗುಗಳಿಗೆ ಶಕ್ತಿ ನೀಡುವುದರ ಜೊತೆಗೆ ಆ ಭಾಗಗಳ ವ್ಯಾಧಿಯನ್ನು ನಿವಾರಿಸುತ್ತದೆ ಮತ್ತು ಇಂದ್ರಿಯಗಳನ್ನು ನಿರ್ಮಲೀಕರಿಸುತ್ತದೆ. ಹಾಗೂ ಕೂದಲು ಉದುರುವುದು, ಚರ್ಮ ಸುಕ್ಕಾಗುವುದು, ಬಿಳಿ ಕೂದಲು, ಬಾಯಿಗೆ ಸಂಬಂಧಿಸಿದ ಕಾಯಿಲೆಗಳು, ನಿದ್ರಾಹೀನತೆ ತಡೆಗಟ್ಟಬಹುದು. ಹಾಗೂ ವಾತವ್ಯಾಧಿಗಳಾದ ಮೈಗ್ರೇನ್, ತಲೆನೋವು, ಕುತ್ತಿಗೆ ನೋವು, ಸರ್ವೈಕಲ್ ಸ್ಪಾಂಡಲೋಸಿಸ್, ಫ್ರೋಜನ್ ಶೋಲ್ಡರ್ ಹಾಗೂ ದೃಷ್ಟಿ ಸಮಸ್ಯೆಗಳು ಬರದಂತೆ ತಡೆಗಟ್ಟಬಹುದು. ಈ ಪ್ರತಿಮರ್ಶ ನಸ್ಯವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡುವುದರಿಂದ ಈ ಎಲ್ಲ ಕಾಯಿಲೆಗಳನ್ನು ಬರದಂತೆ ತಡೆಗಟ್ಟುವುದರ ಜೊತೆಗೆ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು. ನಸ್ಯಕರ್ಮದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿದುಕೊಂಡ ನೀವು ಇದನ್ನು ನುರಿತ ಆಯುರ್ವೇದ ತಜ್ಞರ ಸಲಹೆಯ ಮೇರೆಗೆ ಅಭ್ಯಾಸ ಮಾಡುವಲ್ಲಿ ನಿಮ್ಮ ಪಾತ್ರ ಬಹಳ ಮಹತ್ವಪೂರ್ಣವಾಗಿದೆ. ಆಯುರ್ವೇದೋ ಅಮೃತಾನಾಂ. ಧನ್ಯವಾದಗಳು. ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ. ಮಾತನಾಡಿದವರು ಡಾಕ್ಟರ್ ಸ್ಫೂರ್ತಿ ಯುವಿ, ಸರ್ಕಾರಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಮೈಸೂರು. ಪ್ರಸ್ತುತಿ ಎಂಎಸ್ ಅನುಪಮಾ. ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.